ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ ಜಿ ರಾಮ್ ಜಿ ಹೊಸ ಕಾನೂನು ಮಸೂದೆ ಆಯಿತು, ಒಪ್ಪಿತು ನಮ್ಮ ಲೋಕಸಭೆ, ವಿರೋಧವಾಯಿತು ವಿರೋಧ ಪಕ್ಷಗಳಿಂದ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಇದು ಎದರ ಬದಲಾಗಿರಿ ಮನರೇಗಾ ಅಂದ್ರೆ ಗೊತ್ತದ ನಿಮಗೆ, ಏನು ಅದ್ರ ಬಗ್ಗೆ ಬಿಡಿಸೋ ಅವಶ್ಯಕತೆ ಇಲ್ಲ. ಆದರೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಕಾನೂನಿತ್ತು, ಅದನ್ನು ತೆಗೆದು ಹಾಕಿ ಜಿ ರಾಮ್ಜಿ ಮತ್ತೊಮ್ಮೆ ಹೇಳ್ತಾನೆ ಅದನ್ನು ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ VB ಜಿ ರಾಮ್ಜಿ ತಂದುಬಿಟ್ರು ನಮ್ಮ ಮೋದಿ ಸರ್ಕಾರ. ಅದರ ಪ್ರತಿಪಾದಕರಾದ ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ವಾದ ಮಾಡಿದರು. ದೊಡ್ಡ ಗದ್ದಲಾಯಿತು ಲೋಕಸಭೆಯಲ್ಲೇ, ಧ್ವನಿಮತದಿಂದ ಅದನ್ನು ಸ್ವೀಕಾರ ಮಾಡಿದರು. ಅದೇ ಕಾಲಕ್ಕೆ ಅದನ್ನು ಇಲ್ಲಪ್ಪ ಸ್ಥಾಯಿ ಸಮಿತಿಗೆ ಹಾಕಿರಿ, ಇನ್ನೇನು ಚರ್ಚೆ ಮಾಡೋಣ ಅಂತ ಹೇಳಿದರು. ಅದಕ್ಕಾಗಿ ನಮ್ಮ ಬಿರ್ಲಾ ಅವರು, ಓಂ ಬಿರ್ಲಾ ಸಭಾಪತಿ ಅವರು, ಅಲ್ರಿ 98 ಜನ ಮಾತಾಡಿದಿರಿ ವಿವಿಧ ಪಕ್ಷದವರು, ಮತ್ತಾಗ ಟೈಮ್ ಹಾಳು ಮಾಡ್ತೀರಿ, ತಂದು ಬಿಡೋಣ ಅದನ್ನು ಅಂತ ಹೇಳಿದರು. ಅಂತೂ ಇಂತೂ ತಂದರು, ಪಾಸ್ ಮಾಡಿದರು. ಇನ್ನು ರಾಜ್ಯಸಭೆಯಲ್ಲೂ ಪಾಸ್ ಆಗ್ತದೆ, ಹೋಗ್ತದೆ, ಕಾನೂನು ಮುಷ್ಟಿ ಆಗ್ತದೆ. ಯಾಕಪ್ಪ ಅಂತಂದ್ರೆ ಗೌರ್ಮೆಂಟ್ ಅವ್ರದ್ದು ಅದ. ಹೌದು, ಉದ್ಯೋಗ ಖಾತ್ರಿ ಕೊಡ್ತಾಯಿದ್ದು ಭಾಳ ಸಂತೋಷ ವಿಷಯ. ಆದರೆ ಇಲ್ಲಿ 100 ಬದಲಾಗಿ 125 ದಿವಸ ಹಾಕಿದ್ದಾರೆ. ಅದ್ರ ದೊಡ್ಡ ಈ ಲೂಪೋಲ್ಸ್ ಇರೋದಪ್ಪ ಇದ್ರೊಳಗೆ ಅಂದ್ರೆ ಕೇಂದ್ರ ಸರ್ಕಾರ 60%, ರಾಜ್ಯ ಸರ್ಕಾರ 40%. ಇಷ್ಟು ಬಂಡವಾಳ ಹಾಕ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಎಷ್ಟು ದುಡ್ಡು ನಿಮ್ಮದಪ್ಪ 65 ನಾವು ಆಗ್ತೀವಿ, ನೀವು ಉಳ್ದಾಗ್ರಿ ₹1,00,000 ಅಂದ್ರೆ 60,000 ರೂಪಾಯಿ ಕೇಂದ್ರ ಸರ್ಕಾರ, 40,000 ರೂಪಾಯಿ ರಾಜ್ಯ ಸರ್ಕಾರ. 125 ದಿವಸ ಉದ್ಯೋಗ, ಒಳ್ಳೆಯ ಯೋಚನೆ. ಅದು ಇಲ್ಲೇ ಇರುವಂಥ ಒಂದು ಜಾಣತನ, ಕೇಂದ್ರ ಸರ್ಕಾರ ಜಾಣತನ. ಯಾಕಂದರೆ ಈಗಾಗಲೇ ಮನರೇಗಾ ಅಥವಾ ನರೇಗಾ ಇದರ ಮಗ್ಲ ಮುರಿದು ಹೋಗ್ಬಿಟ್ಟಿದ್ದಾರೆ BJPಗರು. ಅಲ್ಲೇನು ಉಳಿದಿಲ್ಲ. ಯಾಕಂದ್ರೆ 1,00,000 ಕೋಟಿ ರೂಪಾಯಿ ಪ್ರತಿ ವರ್ಷ ತೆಗೆದಿರ್ತಾ ಇದ್ರು ಹಿಂದಿನ ಸರ್ಕಾರ. UPAದಲ್ಲೇ 1,00,000ಕ್ಕಿಂತ ಹೆಚ್ಚಿಗೆ 100 ದಿನ ಕೆಲಸ ಕೊಡೋ ಸಲುವಾಗಿ ಇವರು ₹240 ಬೇಸ್ ಮಾಡಿದ್ದಾರೆ. ಅದು 250 ಆಗ್ಬೋದು ಮಾಡಿದ್ದಾರೆ. ಆದರೆ 125 ದಿವಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಒಪ್ಪನು. ಆದರೆ ಇಲ್ಲಿ ಏನೈತೆ ಅಂದ್ರೆ ಶಾಣದನ ಹೇಳಿದ್ರೆ ಈಗಾಗಲೇ ಈ ₹1,00,000 ಹಾಕೋದು ಬಂದರೆ 60,000 ಅಷ್ಟೇ ಕೊಡೋರು. ಈಗ ಎಷ್ಟು ಕೊಡ್ತಾರಪ್ಪ ಮನೆಯಾಗಾಕ? 60,000 ಅಷ್ಟೇ. ಇನ್ನು 40,000 ಯಾರು ಹಾಕೋರು? 40,000 ಕೋಟಿ, 60,000 ಕೋಟಿ ಅವ್ರು ಹಾಕಿರ, 40,000 ಕೋಟಿ ನೀವು ರಾಜ್ಯದವ್ರು ಹಾಕೊಳ್ರಿ. ಎಲ್ಲ ರಾಜ್ಯ ನಿಮ್ಮ ಗಂಟಿಲ್ಲ ಹಾಕೊಳ್ರ ಅನ್ನುವಂಥ ಮಾತು. ಮತ್ತು ಮ್ಯಾಕ್ಸಿಮಮ್ ಟ್ಯಾಕ್ಸ್ ತೊಗೊಳೋರು ಯಾರು? ಕೇಂದ್ರ ಸರ್ಕಾರದವರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಜ್ಯ ಸರ್ಕಾರಕ್ಕೆ ಏನು ಸುಮ್ಮನೆ ಒಯ್ತಾರೆ. ಈ ಕರ್ನಾಟಕದ ಹೇಳೋದಿಲ್ಲ, ಸಿದ್ದರಾಮಯ್ಯ ಅವರು ₹1 ತೊಗೊಳ್ತಾರೆ, 13 ಪೈಸೆ ಕೊಡ್ತಾರೆ ನಮ್ಗಂತೇಳ. ಹಿಂಗೆ ಪ್ರತಿಯೊಂದು ರಾಜ್ಯದ್ದು ಒಂದಿಷ್ಟು ತಮ್ಗೆ ಬೇಕಾದ ರಾಜ್ಯಗಳು ಹೆಚ್ಚಾಗ್ತಾರೆ, ಮತ್ತು ತಮ್ಮ ವಿರೋಧಿ ಪಕ್ಷದ ರಾಜ್ಯಗಳಿದ್ದೆಲ್ಲ ಕಡಿಮೆ ಆಗ್ತಾರೆ. ಇದು ಹೊಸ ಸಮಸ್ಯೆ ಇದು, ಮತ್ತೇನಿಲ್ಲ. ಜೊತೆಗೆ ಇನ್ನೊಂದು ಮಾತನ್ನು ಹೇಳಬೇಕಾಗ್ತದೆ. ಗಾಂಧೀಜಿಯವ್ರ ಮೇಲೆ ಎಲ್ಲೋ ಹೋಗಿ ಮೋದಿಯವರು ವಿದೇಶಕ್ಕೆ ಹೋದಾಗ ಗಾಂಧೀಜಿಯವ್ರ ಫೋಟೋ ತೋರಿಸ್ಕೊಂಡಾಗ್ತದೆ, ನಾವು ಗಾಂಧಿ ಭಕ್ತರು, ನಮ್ಮ ದೇಶ ಗಾಂಧಿದು ಅಂತ ಹೇಳ್ತಾರೆ. ಅಂದರೆ ಮಹಾತ್ಮ ಗಾಂಧೀಜಿಯವ್ರ ಹೆಸರಿಟ್ಟಂಥ ಈ ಗ್ರಾಮೀಣ ಉದ್ಯೋಗದ ಹೆಸರು ತೆಗೆದು ಹೋಗಿಬಿಟ್ಟಿದ್ದಾರೆ. ಅದು ಇರಲಿ ಬಿಡ್ರಿ, ಹೋದ್ರೆ ಏನು ಪ್ರಶ್ನೆ ಇಲ್ಲ. ಮೋದಿಯವರು ಗಾಂಧೀಜಿಯವ್ರ ಹೆಸರು ಹೇಳಿದ್ರು ದೊಡ್ಡವರು ಆಗೋದಿಲ್ಲ ಅವರು, ಗಾಂಧೀಜಿಯವರು. ಮತ್ತು ಗಾಂಧೀಜಿಯವ್ರ ಹೆಸರು ತೆಗೆದು ಹಾಕಿದ್ರೆ ಗಾಂಧೀಜಿಯವರು ನಶಿಸು ಹೋಗೋದಿಲ್ಲ. ಅವ್ರ ಹೆಸರು ನಮ್ಮ ಜೊತೆಗೆ ಸದಾ ಇರ್ತದೆ. ಯಾಕೆ ಅಂಥ ವ್ಯಕ್ತಿತ್ವ, ವಿಶ್ವ ಒಪ್ಪಿತ ಏನಾದರೂ ಇವತ್ತು ಒಬ್ಬ ಮಹಾನ್ ನಾಯಕರಿದ್ದರೆ ಅದು ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿ ಅಂತ ನಾವು ಕರಿತೀವಿ, ಅದರ ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ವಿಶ್ವ ಒಪ್ಪಿದ್ರೆ ಇದು ನೆನಪಿಡ್ಬೇಕಾಗಿದ್ದು ನಾವು. ಎಲ್ಲಿ ಹೋದ್ರೆ ನಮ್ಮನ್ನು ಗಾಂಧಿ ಭಾರತದವ್ರದ್ದು ಕರಿತಾರೆ ವಿನಃ ಗೋಡ್ಸೆ ಭಾರತದವ್ರು ಅಂತಲ್ಲ. ಇಲ್ಲಿವರೆಗೆ ಮೋದಿಜಿಯವರಿಗೆ ಹೊರಗೆ ಹೋಗಿ ನಾವು RSSದ ಭಾರತೀಯರದ್ದು ಹೇಳಲಿಕ್ಕೆ ಆಗ್ತಾಯಿಲ್ಲ. ಇದು ಭಾಳ ಅದು ಪ್ರಚಾರಕರವರು. ಹೌದ್ರಿ, ನಾವು ಏನಪ್ಪ ಅಂತಂದ್ರೆ RSSದ ಭಾರತದಿಂದ ಬಂದೀವಿ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ಅದರ ಸ್ಥಾಪಕರ ಹೆಸರು ಹೇಳಲಿಕ್ಕೆ ಆಗ್ತಾಯಿಲ್ಲ. ಗುರೂಜಿ ಗೋಳ್ವಾಳ್ಕರ್ ಹೆಸರಾಗಿರ್ಬೋದು, ಹೆಡಗೇವಾರ್ ಅವ್ರ ಹೆಸರಾಗಿರ್ಬೋದು, ಇವತ್ತಿನ
ಭಾಗವತರ ಹೆಸರಾಗಿರ್ಬೋದು, ಇವ್ರ ಹೆಸರು ರೆಫರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇನ್ನುಳಿದ ಇದರ ನೇತೃತ್ವ ವಹಿಸಿದ ಜನರ ಹೆಸರು ಹೇಳಲಿಕ್ಕೆ ಆಗ್ತಾ ಇಲ್ಲ. ವೀರ್ ಸಾವರ್ಕರ್ ಭಾರತದಿಂದ ಬರ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ವಿದೇಶಗಳಲ್ಲಿ ನಮ್ಮಲ್ಲಿ ಹೇಳ್ತಾರೆ ಆರಾಮದ ಬೇರೆ. ಯಾಕೆ ಇವತ್ತು ಗಾಂಧೀಜಿ ಹೆಸರು ಹೇಳ್ತಾರೆ ಎಲ್ಲ ಕಡೆನೂ. ನಮ್ಮ ಮೋದಿಜಿ ಅವರೆಲ್ಲ ಹೋದ್ರೆಲ್ಲ ಗಾಂಧೀಜಿಯವ್ರು ಫೋಟೋ ಓದಿರ್ತಾರೆ, ಅಹಿಂಸಾವಾದ ಹೇಳ್ತಾರೆ, ಮತ್ತೆ ಹೇಳ್ತಾರೆ. ಆದರೆ ಇಲ್ಲಿ ನೋಡಿದ್ರೆ ಗಾಂಧೀಜಿಯವ್ರ ಹೆಸರು ತೆಗೆದು ಹಾಕುವಂಥ ಕೆಲಸ ಮಾಡಿದ್ದಾರೆ. ತೆಗೆದು ಹಾಕಿ ಏನು ತಪ್ಪಿಲ್ಲ, ಅದು ನಿಮ್ಮ ವಿಚಾರಧಾರೆ. ಗೋಡ್ಸೆ ವಿಚಾರಧಾರೆ ಇದ್ದಾಗ ಸಹಜ ಆಗುವಂಥದ್ದು. ನಿಮ್ಮ ಕಣ್ಣಲ್ಲಿ ಯಾವಾಗಲೂ ಏನಪ್ಪ ಅಂತಂದ್ರೆ ಗಾಂಧೀಜಿ ಒಬ್ಬ ಆ್ಯಂಟಿ ಹೀರೋನ. ನೀವು ಒಳ್ಳೊಳ್ಳೆ ಮಾತು ಮಾತಾಡ್ಬೋದು, ಮಾತು ಬೇರೆ, ಅದೇನೂ ಇರಲಿ. ಅದು ಹೆಸರು ಕಿತ್ತು ಹಾಕಿದ್ರೆ ಏನು ಗಾಂಧೀಜಿಯವ್ರು ಸಣ್ಣವ್ರು ಆಗಲಿಲ್ಲ. ಕಾಂಗ್ರೆಸ್ಸಿಗೆ ಜವಾಬ್ದಾರಾಗಿ ಅದು ವಿಚಾರ ಮಾಡ್ತಾ ಇದ್ದಾರೆ. ಅದ್ರ ಉದ್ಯೋಗ ಸೃಷ್ಟಿ ಆಗೋದು ಮಾತ್ರ ಗಾಂಧಿ ಹೇಳೋದು. ಉದ್ಯೋಗ ಸೃಷ್ಟಿನೂ ಮಾಡ್ತಾಯಿಲ್ಲ ಮೋದಿಯವ್ರು ಬಂದಾಗಿಂದ. ಎಲ್ಲ ಉದ್ಯೋಗಗಳು ದೇವಳಿದ್ದಾವೆ. ಕಾಂಗ್ರೆಸ್ಸು ಮಾಡಲಿಲ್ಲ, ಇವರು ಮಾಡಲಿಲ್ಲ. ನಾವು ಹೇಳ್ಬೋದು ಕಾಂಗ್ರೆಸ್ ಬಿಡಲಿಕ್ಕೆ ಬರೋದು ಅವ್ರು ಮಾಡಿ ತಪ್ಪಲ್ಲ ಇದೆಲ್ಲ. ಅವರ ಸರಿಯಾಗಿ ಗಾಂಧೀಜಿ ಅವ್ರ ಹೆಜ್ಜೆ ಬಿದ್ದರೆ ಈಗ ಅದನ್ನಂತಾರೆ ಅವ್ರು. ನೀವು ಗಾಂಧೀಜಿನ ಕೊಂದಿದ್ರಿ ಅಂದರೆ ನಮ್ಮ ಚೌಹಾಣ್ರು ಅವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗರಿಗೆ, ನೀವಾಗ ಕೊಂದವ್ರು ಗಾಂಧೀಜಿಯವರನ್ನಂತೇಳಿ. ಹೌದು, ಕೊಂದವ್ರು ಬರ ಇದರಲ್ಲಿ ಎರಡು ಮಾತೇ ಇಲ್ಲ. ಅದು ಒಪ್ಕೊಂಡು ಇವತ್ತು ಮಾಡ್ಬೇಕಾಯ್ತು. ಇವತ್ತು ಅನಿವಾರ್ಯ ಅದರ ಗಾಂಧೀಜಿಯವ್ರು ಎಲ್ಲರಿಗೂ ಅನಿವಾರ್ಯ. ಇವತ್ತು ನಾಳೆ ಹಿಂದಿಲ್ಲ ನಾಳೆ BJPಗೂ ಅನಿವಾರ್ಯ ನಡೀರಿ ಅವರು. ಯಾಕಂದರೆ ಈ ದೇಶದೊಳಗೆ ಉದ್ಯೋಗ ಹುಟ್ಟೋದು ಕೇವಲ ಗ್ರಾಮೀಣ ವಲಯದಲ್ಲೇ, ಕೃಷಿಯಲ್ಲೇ. ಅದ್ರ ಬಿಟ್ಟು ಮತ್ತೊಂದು ಕ್ಷೇತ್ರ ಇಲ್ಲವೇ ಇಲ್ಲ. ಯಾವ ಕ್ಷೇತ್ರ ಹೇಳ್ತಾರೆ ವಾದ ಮಾಡೋಕ್ಕೆ ಬಂದ್ರೆ ನನ್ನ ಜೊತೆಗೆ ಅದು ನಿಮ್ಮ ಅಭಿಪ್ರಾಯ ಹೇಳ್ರಿ. ನಮ್ಮ ಸೀತಾರಾಮಗೆ ಬಂದು ಒಪ್ಪಿಗೆ ಕೊಡ್ರಿ, ಹೇಳ್ರಿ, ಚರ್ಚೆ ಮಾಡಿರಿ. ಹೌದಪ್ಪ, ಗಾಂಧೀಜಿಯವ್ರಿಗಿಂತಲೂ ಹೆಚ್ಚು ಸಿದ್ಧಾಂತವಾದಿಗಳಿದ್ದಾರೆ. ಅವರಿಂದ ಈ ದೇಶಕ್ಕೆಲ್ಲರೂ ಉದ್ಯೋಗ ಸಿಗ್ತದೆ. ಈವನ್ ಮಾರ್ಕ್ಸ್ನಿಂದ ಸಹಿತ ಆಗಿಲ್ಲ ಎಲ್ಲರೂ ಉದ್ಯೋಗ ಕೊಡುವಂಥದ್ದು. ಯಾಕೆಂದರೆ ಮಾರ್ಕ್ಸ್ ಬೆಳೆದಂಥ ವಾತಾವರಣ ಇಡೀ ವಿಶ್ವದಲ್ಲಿ ಫೇಲ್ ಆಗಿ ಹೋಗ್ಬಿಡ್ದು. ಆದರೆ ಗಾಂಧೀಜಿಯವರು ಉಳಿತಾರೆ. ಇವತ್ತು ಅಗ್ರಿಕಲ್ಚರ್ ಬೇಸ್ಡ್ ನಮ್ಮ ದೇಶ, ಜನ ಹೆಚ್ಚಿದ್ದಾರೆ, ಉದ್ಯೋಗ ಸೃಷ್ಟಿ ಮಾಡಿರಿ, ಗ್ರಾಮೀಣ ಕೈಗಾರಿಕೆಗಳು ಹೆಚ್ಚು ಮಾಡಿರಿ, ಎಲ್ಲರೂ ಉದ್ಯೋಗ ಸಿಗ್ತಾವತ್ತು ಅಂತ ಅವ್ರು ಪಾಪ ಬಾಯ್ ಪಡ್ಕೊಂಡು ಹೇಳಿದರು ಗಾಂಧೀಜಿಯವರು. ನೀವು ಕೇಳಿರಿ, ಇವತ್ತು ಕೇಳ್ತಾ ಇಲ್ಲ. ಇವತ್ತು ನಮ್ಮ ಕೃಷಿಗೆ ಮಾರ್ಕೆಟ್ ಕೊಟ್ಟರೆ ಆಗ್ತದೆ, ಇಂಪ್ರೂವ್ ಆಗ್ತದೆ, ಅದನ್ನ ವಿಚಾರ ಮಾಡ್ಲಿಕ್ಕೆ ತಯಾರಿಲ್ಲ. ಹೋಗ್ಲಿ ಬಿಡ್ರಿ. ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡಿಸುವಾಗ ಏನೋ ಮಾಡಿದರು ಗ್ರಾಮೀಣ ವಲಯದಲ್ಲೇ 100 ಜನ ಉದ್ಯೋಗ ಅಟ್ಲೀಸ್ಟ್ ಕೊಡೋಣ ಅಂತೇಳಿ. ಇವ್ರು 125 ಮಾಡಿದ್ದಾರೆ. ಆದ್ರೆ 125 ಜಗತ್ತದ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈಗಾಗಲೇ ಅದು 10-12 ದಿವಸಕ್ಕೂ 15 ದಿವಸಕ್ಕೂ 30 ದಿವಸಕ್ಕೆ ತಂದು ನಿಲ್ಲಿಸಿದಾರೆ. ಇವತ್ತು 30 ದಿವಸ 4 ದಿವಸಕ್ಕೂ. ಇನ್ನು ಅದನ್ನು ಆಧಾರ ಇಟ್ಕೊಂಡು ಇವತ್ತು ಏನು ಮಾಡಿಬಿಟ್ರಪ್ಪ ಅಂದ್ರೆ ಸುಮ್ಮನೆ ಟೀಕೆ ಮಾಡ್ತಾರೆ ನಮ್ಮಂಥವ್ರು ತಿಳ್ಕೊಂಡು. ಅದನ್ನೆಂದು ಜಿ ರಾಮ್ ಜಿ ರಾಮ ಭಕ್ತಪ್ಪ ಗಾಂಧೀಜಿಯವರು ಅದಕ್ಕೆ ರಾಮನ ಸೃಷ್ಟಿ ಅಂತೇಳಿ ಪೂಸಿ ಹೊಡೆದ್ರು. ಉದ್ಯೋಗ ಸೃಷ್ಟಿ ಆಗೋದು, ಏನೋ ಉದ್ಯೋಗ ಕೊಡುವಂಥ ಖಾತ್ರಿ ಯೋಜನೆ ಇತ್ತು. ಅದನ್ನು 175 ದಿವಸ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯಗಳು 40% ಹಾಕ್ಬೇಕ್ರಿ. ಇವ್ರು ರೇಟ್ ಆಗವ್ರು 60,000 ಆಗವ್ರಿ. 1.5 ಲಕ್ಷ ಹಾಕಿದ್ರು, 1.5 ಲಕ್ಷ ಕೋಟಿ ಹಾಕಿ, 1 ಲಕ್ಷ ಕೋಟಿ ಹಾಕಲಿ. ಅದ್ರಾಗ 60 ಅಂದರೆ 60,000 ಕೋಟಿ ರೂಪಾಯಿ ಇವ್ರು ಕೊಡೋರ, ಕೇಂದ್ರದವ್ರು 40 ಇವರು. ಅಂದ್ರೆ ಯಾರಿದೆ ಜೈಲಿದ ಅಲ್ಲೇದಾರ. ಇದರಿಂದಾಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳುವ ಪ್ರಕಾರ ಇದು ಉದ್ಯೋಗ ಸೃಷ್ಟಿ ಮಾಡೋದಿಲ್ಲ. ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಕೊಲೆ ಮಾಡಿದ್ರಪ್ಪ ಇವರು. ನಾವು ಮಾಡಿದ್ದೀವಿ UPA ಇದ್ದಾಗ ಈಗ ಹಾಳು ಮಾಡಿದರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ದಬ್ಬಾಳಿಕೆಯ ವಿರುದ್ಧ ನಾವು ಬೀದಿ ಹಿಡಿದು ಹೋರಾಡುತ್ತೇವೆ. ಇವು ಕಾಂಗ್ರೆಸ್ಸಿಗರು ಪಾಪ ಅವರು ಉದ್ಯೋಗ ಅದಾಗಿದೆ ಹೋರಾಡೋದು. ಯಾಕಂದರೆ ಇವತ್ತು ಇದ್ದ ಅವಕಾಶನ ಕಳ್ಕೊಂಡಿದ್ದಾರೆ. ದೊಡ್ಡ ಅವಕಾಶ ಕೊಟ್ಟಿದ್ದು ಭಾರತ ಜನ ಕಳ್ಕೊಂಡಿದ್ದಾರೆ. ಮತ್ತು ಬೀದಿ ಹಿಡಿದು ಹೋರಾಟ ಮಾಡೋದು. ನರೇಗಾದ ಮರುನಾಮಕರಣ ಅಷ್ಟೇ ಅಲ್ಲ, ಬದಲಾಗಿ ಇದು ವಿಶ್ವದ ಅತಿ ದೊಡ್ಡ ಉದ್ಯೋಗ ಯೋಜನೆ, ವ್ಯವಸ್ಥಿತ ಹತ್ಯೆ. ನೋಡಿ, ಹತ್ಯೆ ಆಗಿದಪ್ಪ ಮಾಡಿದ್ರು ಇವರು. ಉದ್ಯೋಗ ಕೊಡ್ತಾಯಿತ್ತು ಒಂದಿಷ್ಟು ಜನರಿಗೆ. 100 ಡೇಸ್ ಅಂತ ಕಡಿಮೆ ಆಗಿತ್ತು. ಈಗೇನೋ ಕೊಡೋಕ್ಕೆ 125 ಇದ್ದಾರೆ. ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಹೇಳ್ತಾರೆ, ಅವ್ರು ತಮ್ಮದೇ ಆದ ಧಾಟಿಯಲ್ಲಿ ಮಸೂದೆ ಅಂಗೀಕರಿಸುವಾಗ ವಿಪಕ್ಷಗಳ ಸದಸ್ಯರ ವರ್ತನೆ ಗುಂಡಾಗಿರಿಯಂತೆ ಇತ್ತು. ಅವರ ನಡವಳಿಕೆ ಪ್ರಜಾಪ್ರಭುತ್ವವನ್ನು ಅವಮಾನಿಸಿದೆ. ಹಾಳೆ ಹರಿದು ಹೋಗಿದ್ದು ಮಾಡಿದ್ವು ಎಲ್ಲ ಹೇಳ್ಕೊಂಡು ಹೇಳ್ತಾರೆ. ಗುಂಡಾಗಿರಿ ರೀತಿ ಇತ್ತಂತೆ ಅನಿಸಿತ್ತು ಅವ್ರಿಗೆ ಪಾಪ. ಮತ್ತು ಇವರು ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇವರು ಅದೇ ರೀತಿ ಮಾಡ್ತಾಯಿದ್ರು. ಅದು ನೆನಪಿಲ್ಲ ಕಾಣ್ತದೆ ಅವ್ರಿಗೆ. ಏನೋ ಇರಲಿ, ಜಿ ರಾಮ್ಜಿ ಇದು ಮನರೇಗಾದ ಪರ್ಯಾಯ ಆದೀತೆ ಅನ್ನೋದು ಪ್ರಶ್ನೆ ಅದ. 125 ದಿವಸ ಕೊಡ್ತದನ ಅನ್ನೋಂಥ ಒಂದು ಪ್ರಶ್ನೆ ಅದ. ಇನ್ನು 40% ರಾಜ್ಯಗಳು ಹಾಕ್ತಾವೆ ಇದಕ್ಕೆ ಅನ್ನೋಂಥ ಪ್ರಶ್ನೆ ಅದ. ಯಾಕಪ್ಪ ಅಂತಂದ್ರೆ 40% ಹಾಕಲಿಲ್ಲ ಅಂದ್ರೆ ಅಷ್ಟು ಉದ್ಯೋಗ ಇಲ್ಲ. ಅಂದ್ರೆ ಈಗ ಟೀಕೆ ಮಾಡೋದಕ್ಕೆ ನಾವು ಟೀಕೆ ಮಾಡ್ತಾಯಿದ್ವಿ. 100 ಡೇಸ್ ಕೊಡ್ತಾ ಇಲ್ಲ ಇದು ಅಂತೇಳಿ ಟೀಕೆ ಮಾಡಿಸ್ಕೊಂಡಾಗ ಅದು ಆರೋಪ ಮಾಡ್ಕೊಳ್ಳೋಕೆ ಇನ್ನೊಂದಿಷ್ಟು ಜನ ಬರಲಿಲ್ಲ ಅಂತ ತಿಳ್ಕೊಂಡು ರಾಜ್ಯ ಸರ್ಕಾರಗಳು ಸಹಿತ ತೊಗೊಂಡಿದ್ದಾರೆ. ನಿಮ್ಮ 40 ನಮ್ದು 60 ಅಂತೇಳಿ. ಒಳ್ಳೆ ಬುದ್ಧಿವಂತ ಲಕ್ಷಣ ಅಡ್ಡಿ ಇಲ್ಲ, ಮಾಡಿರಿ. ಆದರೆ ಇದರಿಂದ ಯಾರು ಹೊಡೆದ್ಕೊಳ್ತಂದ್ರೆ ಪಾಪ ಉದ್ಯೋಗ ಇಲ್ಲದಂತ ಅಲ್ಲೇ ಗ್ರಾಮೀಣ ವಲಯದ ಜನರಿಗೆ ಉದ್ಯೋಗ ಇಲ್ಲದಂಗೆ ಆಗ್ತದೆ ಅಷ್ಟೇ. ಅದಕ್ಕೆ ನೀವು 60,000 ಹೊಟ್ಟೆ ಕೊಡೋರ 125 ಹೇಳಿದ್ರಿ, 125 ದಿವಸ ಆಗೋದಿಲ್ಲ. ಮತ್ತು ಅನೇಕ ಹಿಂದಿನ ಇವರ ಆಧಾರಗಳದ ಸ್ಮಾರ್ಟ್ ಇಂಡಿಯಾ, ಸ್ಮಾರ್ಟ್ ಸಿಟಿ ಏನೋ ಹೇಳಿದ್ದಾರೆ. ಮುಂದೆ ಒಬ್ಬ ಸಂಸದ ತನ್ನ ಕ್ಷೇತ್ರದ ಹಳ್ಳಿಯನ್ನು
ಉದ್ಧಾರ ಮಾಡುವಂಥ ವಿಷಯಗಳ ಬಗ್ಗೆ ಇಲ್ಲಿವರೆ ಅಂಥವು ಯಾವ ಆಗಿಲ್ಲ, ಗಂಗಾ ಸ್ವಚ್ಛ ಆಗಿಲ್ಲ ಅಂತೇಳಿ ಇದೊಂದೇನೋ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪ ಮಾಡುವಂಗೆ ಉದ್ಯೋಗಗಳು ಇನ್ನಷ್ಟು ಕಡಿಮೆ ಮಾಡೋದನ್ನು ಇದ್ರ ಉದ್ದೇಶ ಇರಬೇಕನ್ನೋ ಅಂತ ಅನ್ನಿಸ್ತದೆ. ಏನೋ ಇರಲಿ, ಜಿ ರಾಮ್ಜಿ ಮಹಾತ್ಮ ಗಾಂಧಿಗೆ ಪರ್ಯಾಯ ಹೌದಾ ಅಂತ ಹೇಳ್ತಾ ಮಹಾತ್ಮ ಗಾಂಧಿಯವ್ರ ಹೆಸರು ತೆಗೆದು ತಗೊಳ್ಳೋದು ತಪ್ಪಲ್ಲ. ಆದರೆ ಗಾಂಧೀಜಿಯವ್ರ ಸಿದ್ಧಾಂತ ಮರಿದು ಈ ದೇಶಕ್ಕೆ ಆಪತ್ತಾ ಅವ್ರು ಹೇಳಿದಾಗ ನಾವು ಪ್ರಾಯೋಗಿಕವಾಗಿ ನಮ್ಮ ಕೃಷಿಗೆ ಮತ್ತು ಗ್ರಾಮೀಣ ವಲಯಕ್ಕೆ ಆದ್ಯತೆ ಕೊಡದೆ ಹೋದ್ರೆ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮತ್ತೊಮ್ಮೆ ಜ್ಞಾಪಿಸ್ತಾ ಇದ್ರ ಮೇಲೆ ಲೈಕ್ ಹೇಳ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗರಣಿ ವಂದನೆಗಳು.